ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. The U.S. will take over the Gaza Strip, but we'll only be satisfied when all of these problems are solved, and we have the team to solve them, and that's going to happen. ಗಾಜಾ ಪಟ್ಟಿ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆಯಾಗಿ ಸರಿಯಾಗಿ 1 ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಚಲನವನ್ನು ಸೃಷ್ಟಿ ಮಾಡುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ಅಮೆರಿಕ ಮುಂದುವರಿಸಿಕೊಂಡು ಬಂದಿದ್ದಂತಹ ಮೌಲ್ಯಗಳನ್ನು ಗಾಳಿಗೆ ತೂರಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಗಿದ್ದು ಏನಪ್ಪಾ ಅಂತಂದರೆ, ಹಮಾಸ್ ಉಗ್ರರು ಇಸ್ರೇಲ್ ವಿರುದ್ಧ ದಾಳಿ ನಡೆಸಿದ್ದು ಎನ್ನುವ ಕಾರಣಕ್ಕೆ ಗಾಜಾ ಪಟ್ಟಿ ಮತ್ತು ಇಸ್ರೇಲ್ ನಡುವೆ 2023 ಅಕ್ಟೋಬರ್ 7ರಂದು ಘೋರವಾದ ಯುದ್ಧ ಆರಂಭವಾಗಿತ್ತು. ಹೀಗೆ ಶುರುವಾದಂತಹ ಯುದ್ಧ ಮೊನ್ನೆ ಅಂದರೆ ಜನವರಿ 19ರಂದು ನಿಂತು ಹೋಗಿದ್ದು. ಹೀಗೆ ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಗಾಜಾ ಪಟ್ಟಿಯನ್ನು ವಶಕ್ಕೆ ಪಡೆಯುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿರೋದು ಈಗ ಮಧ್ಯಪ್ರಾಚ್ಯ ದೇಶಗಳನ್ನು ಕೊತ ಕುದಿಯುವಂತೆ ಮಾಡಿದೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು ಹಾಗಾದರೆ? ಇಸ್ರೇಲ್ ಸೇನೆ ಯುದ್ಧ ಘೋಷಣೆ ಮಾಡಿದ ನಂತರ ಕಳೆದ 1 ವರ್ಷದಲ್ಲಿ ಗಾಜಾ ಪಟ್ಟಿ ಪ್ರದೇಶ ಭಾಗಶಃ ನಾಶವಾಗಿ ಹೋಗಿದೆ. ಹೀಗೆ ಛಿದ್ರವಾಗಿರುವ ಗಾಜಾ ಪಟ್ಟಿಯಲ್ಲಿ ಪುನರ್ವಸತಿ ಕಲ್ಪಿಸಬೇಕು ಎಂಬ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಒತ್ತಡಗಳ ನಡುವೆ ಇದೀಗ ದಿಢೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುದ್ಧದಿಂದ ಹಾನಿಗೊಳಗಾದ ಗಾಜಾ ಪಟ್ಟಿ ಭಾಗವನ್ನು ಬಿಟ್ಟು ಪ್ಯಾಲೆಸ್ತೀನ್ ನಿವಾಸಿಗಳು ಬೇರೆ ಪ್ರದೇಶಕ್ಕೆ ಶಿಫ್ಟ್ ಆಗಬೇಕು. ಆ ನಂತರ ಅಮೆರಿಕ ಗಾಜಾ ಭಾಗವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸಿ ತನ್ನ ವಶಕ್ಕೆ ಪಡೆಯುತ್ತೆ ಅಂತ ಅಂದಿದ್ದಾರೆ ಟ್ರಂಪ್. ಏನು ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಡೊನಾಲ್ಡ್ ಟ್ರಂಪ್ರ ಮಾತುಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ಹೀಗೆ ಗಾಜಾ ಪಟ್ಟಿ ಪ್ರದೇಶವನ್ನು ತನ್ನ ವಶಕ್ಕೆ ಪಡೆದ್ರೆ ಅದು ಇತಿಹಾಸವಾಗಲಿದೆ ಅಂತ ಅಂದಿದ್ದಾರೆ. ಈ ಮೂಲಕ ಗಾಜಾ ಪಟ್ಟಿಯಲ್ಲಿ ಇದೀಗ ಯುದ್ಧ ನಿಂತಿದ್ರೂ ಕೂಡ ಹಿಂಸಾಚಾರ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಗಾಜಾದ ಜನರಿಗೆ ಕೂಡ ಹೊಸ ಭಯ ಶುರುವಾಗಿದೆ. ಇನ್ನು ಅರಬ್ ದೇಶಗಳ ಪ್ರತಿಕ್ರಿಯೆ ಏನು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆ ಮಧ್ಯಪ್ರಾಚ್ಯ ರಾಜಕೀಯದಲ್ಲೂ ತಲ್ಲಣವನ್ನು ಎಬ್ಬಿಸಿದ್ದು, ಅರಬ್ ದೇಶಗಳು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಎಂಬ ಪ್ರಶ್ನೆ ಮೂಡಿದೆ. ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೀಗೆ ಹೇಳಿಕೆ ನೀಡಿರೋದು ಭಾರೀ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುವ ಜೊತೆ ಮತ್ತೊಂದು ಮಹಾಯುದ್ಧದ ಬಗ್ಗೆ ಪರೋಕ್ಷವಾಗಿ ಮುನ್ಸೂಚನೆ ನೀಡ್ತಾ ಇದೆ ಅಂತ ಅಂದಿದ್ದಾರೆ ನೆಟ್ಟಿಗರು. I also strongly believe that the Gaza Strip, which has been a symbol of death and destruction for so many decades and so bad for the people anywhere near it, and especially those who live there, and frankly, who's been really very unlucky. It's been very unlucky. It's been an unlucky place for a long time. Being in its presence just has not been good, and it should not go through a process of rebuilding and occupation by the same people that have really stood there and fought for it and lived there and died there and lived a miserable existence there. Instead, we should go to other countries of interest with humanitarian hearts, and there are many of them that want to do this, and build various domains that will ultimately be occupied by the 1.8 million Palestinians living in Gaza, ending the death and destruction and frankly bad luck. ಅಮೆರಿಕ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ಮೇಲೆ ಪ್ರತಾಪವನ್ನು ತೋರಿದ್ದಾರೆ. ಈ ಹಿನ್ನೆಲೆ ಅಮೆರಿಕದಲ್ಲಿದ್ದ ಭಾರತೀಯರನ್ನ ಸಹ ಗಡೀಪಾರು ಮಾಡಲಾಗಿದೆ. ಸದ್ಯ ಅಮೆರಿಕದಿಂದ ಗಡೀಪಾರಾದ 205 ಭಾರತೀಯ ಪ್ರಜೆಗಳನ್ನ ಪಂಜಾಬ್ನ ಅಮೃತಸರದಲ್ಲಿ ಬಂದಿಳಿದಿದ್ದಾರೆ. ಗಡೀಪಾರಾದ ಭಾರತೀಯರನ್ನ ಅಮೆರಿಕ ವಿಮಾನ ಹೊತ್ತು ಭಾರತಕ್ಕೆ ಕರೆತಂದಿದೆ. ಇನ್ನು ಅಮೃತಸರದ ಶ್ರೀ ಗುರುರಾಮ್ ದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಮೆರಿಕ ವಿಮಾನದಲ್ಲಿ 205 ಭಾರತೀಯರು ಇವತ್ತು ಭಾರತಕ್ಕೆ ಮರಳಿದ್ದಾರೆ. ಈ ಹಿನ್ನೆಲೆ ಅಮೃತಸರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ವಾಯುಪಡೆಯ ನೆಲೆಗೆ ಹೋಗುವ ಮಾರ್ಗಗಳಲ್ಲಿ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಅಳವಡಿಸಲಾಗಿದೆ. ಭದ್ರತೆಗಾಗಿ ಪಂಜಾಬ್ ಪೊಲೀಸರು ಮತ್ತು CISF ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇನ್ನು ಗಡೀಪಾರು ಮಾಡಿದ ವ್ಯಕ್ತಿಗಳನ್ನು ಅವರ ಮನೆಗಳಿಗೆ ಕಳುಹಿಸಿಕೊಡಲಿಕ್ಕೆ ಅನುಕೂಲವಾಗುವಂತೆ ಅಲ್ಲಿನ ಸರ್ಕಾರವು ವಿಮಾನ ನಿಲ್ದಾಣದ ಆವರಣದಲ್ಲಿ ಬಸ್ ಹಾಗೂ ಇತರ ವಾಹನಗಳ ವ್ಯವಸ್ಥೆಯನ್ನು ಮಾಡಿದೆ. ಅಮೃತಸರ ವಿಮಾನ ನಿಲ್ದಾಣಕ್ಕೆ ಅಮೆರಿಕದ ಸೇನಾ ವಿಮಾನ C-17 ಬಂದಿದೆ. ವಿಮಾನದಲ್ಲಿ ಗಡೀಪಾರು ಮಾಡಿದವರ 205 ವ್ಯಕ್ತಿಗಳನ್ನು ಅಮೆರಿಕ ವಿಮಾನದ ಮೂಲಕ ಸ್ವದೇಶಕ್ಕೆ ಕಳುಹಿಸಲಾಗ್ತಾ ಇದೆ ಅಂತ ಹೇಳಿತ್ತು.
ಇನ್ನು ಮೂಲಗಳ ಪ್ರಕಾರ ಗಡೀಪಾರು ಮಾಡಿದವರಲ್ಲಿ 33 ಮಂದಿ ಹರಿಯಾಣ ಮತ್ತು ಗುಜರಾತ್ನವರು, 30 ಮಂದಿ ಪಂಜಾಬ್ನಿಂದ ಮತ್ತು ವಿವಿಧ ರಾಜ್ಯಗಳಿಂದ ಬಂದವರು ಅಂತ ಹೇಳಲಾಗಿದೆ. ಇವರನ್ನ ಹೊತ್ತು ತಂದ ವಿಮಾನವು ಅಮೆರಿಕದ ಸ್ಯಾನ್ ಆಂಟೋನಿಯೋದಿಂದ ಹೊರಟು ಇವತ್ತು ಮಧ್ಯಾಹ್ನ ಅಮೃತಸರದಲ್ಲಿ ಇಳಿದಿದೆ. ಅಮೆರಿಕದಿಂದ ಗಡೀಪಾರು ಆದವರು ಮೊದಲಿಗೆ ಮಂಗಳವಾರ ಸಂಜೆ ಬರಬೇಕಾಗಿತ್ತು, ಅಂದ್ರೆ ನಿನ್ನೆ ಬರಬೇಕಾಗಿತ್ತು. ಆದ್ರೆ ನಂತರ ವೇಳಾಪಟ್ಟಿಯನ್ನ ಪರಿಷ್ಕರಿಸಿದ್ವು ಅಂತ ಹೇಳಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಹೇಳಿದ್ದಾರೆ. ವಿಮಾನದಲ್ಲಿ ಬಂದಿಳಿದ ವ್ಯಕ್ತಿಗಳ ಪಟ್ಟಿಯನ್ನ ಸ್ವೀಕರಿಸಲಾಗಿದೆ ಅಂತ ಹೇಳಿ ಭದ್ರತಾ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಪ್ರಾಥಮಿಕ ಪರಿಶೀಲನೆಯಲ್ಲಿ ಇವರಲ್ಲಿ ಯಾವುದೇ ಕುಖ್ಯಾತ ಅಪರಾಧಿಗಳು ಪತ್ತೆಯಾಗಿಲ್ಲ ಅಂತ ಹೇಳಿ ವರದಿಯಾಗಿದೆ. ಇನ್ನು ಗಡೀಪಾರಾಗಿರುವ ಭಾರತೀಯರ ಪೈಕಿ ಯಾವುದೇ ಸಂಬಂಧಿಗಳು ವಿಮಾನ ನಿಲ್ದಾಣದಲ್ಲಿ ಕಂಡು ಬಂದಿಲ್ಲ. ಪೊಲೀಸರು ಅವರ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ. ವಲಸೆ ಮತ್ತು ಕಸ್ಟಮ್ಸ್ ಕಾರ್ಯವಿಧಾನಗಳ ನಂತರ ಗಡೀಪಾರು ಮಾಡಿದ ಭಾರತೀಯರ ನಿರ್ಗಮನಕ್ಕೆ ಅನುಮತಿಸಲಾಗುತ್ತದೆ. ಬಳಿಕ ಅವರನ್ನು ಪಂಜಾಬ್ ಪೊಲೀಸರಿಗೆ ಹಸ್ತಾಂತರಿಸಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಪಂಜಾಬ್ ಎನ್ಆರ್ಐ ವ್ಯವಹಾರಗಳ ಸಚಿವ ಕುಲ್ದೀಪ್ ಸಿಂಗ್ ದಲಿವಾಲ್ ಅವರು ಅಮೆರಿಕ ಸರ್ಕಾರದ ನಿರ್ಧಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಿದ ನಮ್ಮ ಭಾರತೀಯರನ್ನ ಗಡೀಪಾರು ಮಾಡುವ ಬದಲು ಶಾಶ್ವತ ನಿವಾಸವನ್ನ ನೀಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗುವ ಮುಂಚೆಯೇ ಭಾರತೀಯ ಪ್ರಜೆಗಳ ಮೊದಲ ಸುತ್ತಿನ ಗಡೀಪಾರು ನಡೆದಿದೆ. ಟ್ರಂಪ್ 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೋದಿ ಮೊದಲ ಬಾರಿಗೆ ಟ್ರಂಪ್ ಅವರನ್ನ ಭೇಟಿಯಾಗಲಿದ್ದಾರೆ. ಇದಕ್ಕೂ ಮುನ್ನವೇ ಭಾರತೀಯರ ಮೇಲೆ ಟ್ರಂಪ್ ಈ ಪ್ರತಾಪವನ್ನ ತೋರಿಸಿದ್ದಾರೆ. ಇನ್ನು ಗಡೀಪಾರು ಮಾಡುವ ಸಂದರ್ಭದಲ್ಲಿ ಭಾರತೀಯ ಪ್ರಜೆಗಳ ಕಾಲಿಗೆ ಸರಪಳಿಗಳನ್ನು ಹಾಕಿರುವಂಥದ್ದು ಕೂಡ ಕಂಡು ಬಂದಿದೆ. ಒಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಕೆಲವರು ಇಲ್ಲ ಟ್ರಂಪ್ ಅವರ ದೇಶ ಅವರಿಗೆ ಫಸ್ಟ್, ಅಂದರೆ ಅಮೆರಿಕ ಫಸ್ಟ್, ಅಮೆರಿಕದಲ್ಲಿ ಇಂತಹ ವ್ಯಕ್ತಿಗಳು ಇರಬಾರ್ದು ಅನ್ನುವ ನಿರ್ಧಾರವನ್ನು ಮಾಡಿ ಕಳುಹಿಸಿರುವಂಥದ್ದು ಕೂಡ ಒಳ್ಳೆಯದು ಅಂತಲೂ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ತಮ್ಮ ಆರ್ಭಟವನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ. They cannot have a nuclear weapon. With me, it's very simple. Iran cannot have a nuclear weapon. ಸ್ನೇಹಿತರೆ, ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನನ್ನನ್ನು ಏನಾದರೂ ಕೊಲ್ಲಕ್ಕೆ ನೀವು ಪ್ರಯತ್ನ ಪಟ್ಟರೆ, ನನ್ನನ್ನು ಏನಾದರೂ ನೀವು ಸಾಯಿಸೋಕ್ಕೆ ಈ ಸಣ್ಣ ಯೋಚನೆಯನ್ನು ಮಾಡಿದ್ರು ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ, ನಿಮ್ಮನ್ನು ಉಳಿಸಲ್ಲ ಅಂತ ಹೇಳಿಬಿಟ್ಟು ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಕುರಿತು ತಮ್ಮ ತಂಡಕ್ಕೆ ಅವರೇನಾದರೂ ಆ ಕೆಲಸವನ್ನು ಮಾಡಿದೆ ಅಂತ ಆದರೆ ಅವರನ್ನ ಸಂಪೂರ್ಣವಾಗಿ ನಿರ್ಮೂಲನೆಯನ್ನ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಈ ಹಿಂದೆ ಕೂಡ ಹಲವು ಬಾರಿ ಹತ್ಯೆಯ ಒಂದು ಪ್ರಯತ್ನ ನಡೆದಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಕೂದಲೆಳೆಯ ಅಂತರದಲ್ಲಿ ಸೇಫ್ ಆಗಿದ್ರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಈಗ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ ಪಿತೂರಿಯನ್ನ ಮಾಡಿ ತಮ್ಮ ಹತ್ಯೆ ಆಯಿತು ಅಂತಂದ್ರೆ, ತನ್ನ ಮೇಲೆ ಏನಂತ ಹೇಳಿದ್ರೆ ಅಟ್ಯಾಕ್ ಆಯಿತು ಅಂತ ಅಂದರೆ, ನಾವು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಲ್ವಾ ಇರಾನನ್ನು ಸಂಪೂರ್ಣ ನಾಶ ಮಾಡೋದು, ಅದು ತಕ್ಷಣವೇ ಜಾರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಏನಾದರೂ ನಾವು ಈ ನಿರ್ಧಾರ ತೆಗೆದುಕೊಂಡ್ರೆ ಇರಾನ್ ಇತ್ತು ಅಂತಲೇ ಯಾರಿಗೆ ಗೊತ್ತಾಗಲ್ಲ, ಆ ರೀತಿಯಾಗಿ ನಾವು ಇರಾನನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನವೆಂಬರ್ನಲ್ಲಿ ಟ್ರಂಪ್ ಅವರನ್ನು ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಿದಂತಹ ಆರೋಪ ಇರಾನಿನ ಏಜೆಂಟ್ ಮೇಲಿದೆ ಅನ್ನುವಂಥದ್ದು ಬಹಿರಂಗವಾಗಿದೆ. ಟ್ರಂಪ್ ಅವರನ್ನು ಹತ್ಯೆ ಮಾಡಲಿಕ್ಕೆ 7 ದಿನಗಳ ಯೋಜನೆಯನ್ನು ರೂಪಿಸಲಾಗಿತ್ತು ಮತ್ತು ಬೇಹುಗಾರಿಕೆ ಅಂದರೆ ಸ್ಪೈ ನಡೆಸಲಿಕ್ಕೆ, ಟ್ರಂಪ್ ಅವರ ಮೇಲೆ ಕಣ್ಣಿಡ್ಲಿಕ್ಕೆ, ಅವರ ಮೇಲೆ ನಿಗಾ ಇಡ್ಲಿಕ್ಕೆ ಟೆಹ್ರಾನಲ್ಲಿ ಅಡಗಿಕೊಂಡಿರುವ ಮಾಜಿ ಅಪರಾಧಿ ಫರ್ಹಾದ್ ಶಕೇರಿಯನ್ನ ಇರಾನ್ ಕೇಳಿಕೊಂಡಿದೆ ಅಂತ ಹೇಳಿ ಅಮೆರಿಕದ ಪ್ರಾಸಿಕ್ಯೂಟರ್ಗಳು ಹೇಳಿದ್ದಾರೆ. ಇರಾನ್ ಬೆಂಬಲಿತ ಹಮಾಸ್ ಇಸ್ರೇಲ್ನಲ್ಲಿ ನಡೆಸಿದ ಭಯೋತ್ಪಾದಕ ದಾಳಿಯ ವಾರ್ಷಿಕೋತ್ಸವ ಅಕ್ಟೋಬರ್ 7ರಂದು ಈ ದಾಳಿ ನಡೆಯಬೇಕಿತ್ತು. ಅಫ್ಘಾನ್ ಪ್ರಜೆಯಾದ ಶಕೇರಿ ಬಾಲ್ಯದಲ್ಲಿ ಅಮೆರಿಕಕ್ಕೆ ಬಂದು ದರೋಡೆ ಪ್ರಕರಣದಲ್ಲಿ 14 ವರ್ಷಗಳ ಜೈಲು ಶಿಕ್ಷೆ ಅನುಭವಿಸಿದ ಬಳಿಕ 2008ರಲ್ಲಿ ಆತನನ್ನು ಗಡೀಪಾರು ಮಾಡಲಾಯಿತು. ಶಕೇರಿ ಟೆಹ್ರಾನ್ನಲ್ಲಿ ಇದ್ದಾನೆ ಅಂತ ನಂಬಲಾಗಿದೆ ಅಂತ ಅಮೆರಿಕ ಸರ್ಕಾರ ಹೇಳಿದ್ರು ಕೂಡ ಅವರು FBI ಜೊತೆಗೆ 5 ಬಾರಿ ಫೋನ್ ಮೂಲಕ ಮಾತನಾಡಿದ್ರು. ಒಟ್ನಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಮೇಲೇನಾದರೂ ಅಟ್ಯಾಕ್ ಆಯಿತು ಅಂತ ಗೊತ್ತಾದ್ರೆ, ಅದರ ಹಿಂದೆ ಇರಾನ್ ಇರೋದು ಸಾಬೀತಾದ್ರೆ ಇರಾನನ್ನ ಸರ್ವನಾಶ ಮಾಡೋದು ಖಂಡಿತ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. Well, we have the right to do that, and that's what I did before, and they had no money. They wouldn't have had the money for Hamas or Hezbollah or anybody else. It could have been solved, this thing. It just, if things went the way they should have, this would have been over long ago, but it's not over. How close do you think Iran is to developing a nuclear weapon? I think they're close. They're too close. But again, you could go back 4 years, I would have said they would have had it during this intervening period. But they're pretty close, Peter. And why say that you're unhappy to sign it if it's Iran
and their proxies who have threatened to retaliate against you and your team by killing you guys for taking out Soleimani. Well, they haven't done that, and that would be a terrible thing for them to do, not because of me. If they did that, they would be obliterated. That would be the end. I've left instructions. If they do it, they get obliterated. There won't be anything left. And they shouldn't be able to do it. And Biden should have said that, but he never did. I don't know why, lack of intelligence, perhaps. But he never said it. If that happens to a leader, or close to a leader, frankly, if you had other people involved also, you would call for total obliteration of a state that did it. That would include Iran. So I'm signing this, and it's a very powerful document, but hopefully we're not going to have to use it. Mr. President, if the Prime Minister today were to ask your help in striking at Iran's nuclear facilities to prevent the kind of progress towards a nuclear weapon, would you give him the green light? Would it, either to do it himself or for the U.S. to participate with him? I don't know that that's what he's going to be asking for. I have no idea that it is. You're telling me. We're going to have a pretty long meeting. We're going to be discussing a lot of things, not only that, but a lot of things. And I'll let you know if the time comes to let you know. But right now, that's not something that I can discuss. Mr. President, when you said if they do it, they get obliterated. Just to be clear, you're talking about if Iran made an attempt on your life. Yeah, that would be called total obliteration. And I can't imagine they do that. It should have been stated by Biden, but he didn't state it because he had no clue, as you know, as everybody knows. What is your vision, actually, for relationship Do you have with anything Iran? else? No, that's all we have. My vision for Your what? relationship with Iran, and would you? I'd love to have a good relationship with everybody. They can't have a nuclear weapon. That was the only thing that was very important. They can't have a nuclear weapon. Beyond that, it would be very tough if they insist on doing that. They have some of their leadership, I can tell you right now, and maybe you know it, maybe you don't, but there are many people at the top ranks of Iran that do not want to have a nuclear weapon. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.